ನಮಸ್ಕಾರ. ಸತ್ಯ ಸರಸ್ವತಿ ಅಡುಗೆ ಮನೆಗೆ ಸ್ವಾಗತ. ನಾನು ಭಾರ್ಗವಿ. ಇವತ್ತು ಬೇಳೆ ಹೋಳಿಗೆ ಮಾಡ್ತಿದ್ದೀನಿ. ಬೇಳೆ ಹೋಳಿಗೆ ಮಾಡೋದಕ್ಕೆ ನಾನು ತೊಗರಿಬೇಳೆ ತೊಗೊಂಡಿದ್ದೀನಿ. ತೊಗರಿಬೇಳೆ ಹೋಳಿಗೆ ಮಾಡೋದಕ್ಕೆ ಯಾವ ಮೆಜರ್ಮೆಂಟಲ್ಲಿ ಬೇರೆದೆಲ್ಲ ಹಾಕ್ತೀನಿ ನೋಡೋಣ ಬನ್ನಿ. 2 ಕಪ್ಪು ಬೆಲ್ಲ ತೊಗೊಂಡಿದ್ದೀನಿ, 1 ಕಪ್ಪು ತೊಗರಿಬೇಳೆ ತೊಗೊಂಡಿದ್ದೀನಿ, ಇಲ್ಲಿ 4 ಸ್ಪೂನು ಕೊಬ್ಬರಿ ತೊಗೊಂಡಿದ್ದೀನಿ, 2 ಏಲಕ್ಕಿ ತೊಗೊಂಡಿದ್ದೀನಿ. ಇಲ್ಲಿ ಈ ಕುಕ್ಕರ್ಗೆ ಬೇಳೆ ಬೇಯಿಸ್ಕೊತೀನಿ. ಕುಕ್ಕರಲ್ಲಿ ನಾನು ನೋಡಿ 1 ಕಪ್ಪು ತೊಗರಿಬೇಳೆ ಹಾಕಿ ಅದನ್ನು ನೀರು ಹಾಕಿ ಚೆನ್ನಾಗಿ ತೊಳ್ಕೊಂಡು ಮೆಷರ್ಮೆಂಟು ಅಂದರೆ 1 ಲೋಟ ತೊಗರಿಬೇಳೆಗೆ ನಾನು 3 ಲೋಟ ನೀರು ಹಾಕ್ತೀನಿ. ಆವಾಗ ನಿಮಗೆ ಬೇಳೆ ಚೆನ್ನಾಗಿ ಬೇಯುತ್ತೆ. ಅಂದರೆ ಈ ಹೂರಣ ತುಂಬ ಚೆನ್ನಾಗಾಗುತ್ತೆ. ನೋಡಿ ತೊಳ್ಕೊಳ್ತಿದ್ದೀನಿ. ಇದನ್ನು ನೀರೆಲ್ಲ ಚೆಲ್ಲಿ ಇವಾಗ 1 ಲೋಟ ತೊಗರಿಬೇಳೆಗೆ 3 ಲೋಟ ನೀರು ಹಾಕ್ತೀನಿ. ನೋಡಿ 3 ಲೋಟ ನೀರು, 1 2 3 ಲೋಟ ನೀರು ಹಾಕಿ ಅದಕ್ಕೆ ಒಂದು ಸ್ವಲ್ಪ ತುಪ್ಪ, ಒಂದು ಸ್ವಲ್ಪ ಇದು ಅರಿಶಿನ ಎರಡು ಹಾಕಿಬಿಟ್ಟು ಬೇಯಿಸ್ಕೋತೀನಿ. ಬೇಕಾದರೆ ತುಪ್ಪದ ಬದಲು ಎಣ್ಣೆನಾದರೂ ಹಾಕಿ ತೊಂದರೆ ಇಲ್ಲ, ಬೇಯುತ್ತೆ. ಅಂತೂ ಒಟ್ಟಲ್ಲಿ ತುಪ್ಪನೋ ಎಣ್ಣೆನೋ ಹಾಕಿ ಬೇಯಿಸ್ಕೋಬೇಕು. ಇದನ್ನು ಕುಕ್ಕರಲ್ಲಿಟ್ಟು ಬೇಯಿಸ್ಕೋತೀವಿ. ಅಂದರೆ ಚೆನ್ನಾಗಿ 3-4 ಸರ್ತಿ ಕೂಗಿಸ್ಕೋಬೇಕು. ಕಮ್ಮಿ ಅಂದರೆ ಮೀಡಿಯಮ್ ಉರಿನಲ್ಲೇ ಇಟ್ಕೊಂಡು ಇದು ಮಾಡಿದಾಗ ಚೆನ್ನಾಗಿ ಬೇಯಿಸ್ಕೋಬೇಕು. ಅಂದರೆ ತೊಗರಿಬೇಳೆನ ಚೆನ್ನಾಗಿ ಬೇಯಿಸ್ಕೋಬೇಕಷ್ಟೆ ಹದವಾಗಿ. ಮತ್ತೆ ನಾವು ಅದನ್ನು ರುಬ್ಬಬೇಕು ಅಂತ ಇಲ್ಲ. ನೋಡಿ ಕೂಗಿಸ್ಕೋತಿದ್ದೀನಿ ಕುಕ್ಕರಲ್ಲಿ. 3-4 ಸರ್ತಿ ಕೂಗಿಸ್ಕೋತೀನಿ. ಇಲ್ಲ 2 ಸರ್ತಿ ಕೂಗಿಸಿ 5ರಿಂದ 7 ನಿಮಿಷ ಕಮ್ಮಿ ಉರಿನಲ್ಲಿಟ್ಟರೂ ಚೆನ್ನಾಗಿ ಬೇಯುತ್ತೆ. ನೋಡಿ ನಾನಿಲ್ಲಿ ಬೆಲ್ಲನ ಕರಗಿಸ್ಕೋತೀನಿ. ಅಂದರೆ ಕರಗೋಕೆ ಎಷ್ಟು ಬೇಕೋ ಅಷ್ಟೇ ನೀರು ಹಾಕಬೇಕು, ಜಾಸ್ತಿ ನೀರು ಹಾಕಕ್ಕೆ ಹೋಗಬಾರ್ದು. ಸ್ಟವ್ ಆನ್ ಮಾಡ್ಕೋತೀನಿ, ಅದನ್ನು ಕರಗಿಸ್ಕೋತೀನಿ. ಬೆಲ್ಲನ ಕರಗಿಸಿ ಶೋಧಿಸ್ಕೋಬೇಕಾಗತ್ತೆ. ನೋಡಿ ಚೆನ್ನಾಗಿದೆ ಬೆಲ್ಲ, ಆದರೂ ಒಂದು ಸತಿ ಶೋಧಿಸ್ಕೊಂಬಿಟ್ರೆ ಒಳ್ಳೆಯದು. ಹಾಗಾಗಿ ಅದನ್ನು ಬೆಲ್ಲನ ಕರಗೋ ಅಷ್ಟು ಮಾತ್ರ ನೀರು ಹಾಕಬೇಕು. ಜಾಸ್ತಿ ನೋಡಿ ಕರಗಿದೆ, ಪಾಕ ಬರೋ ಅವಶ್ಯಕತೆ ಇಲ್ಲ. ನೋಡಿ ನಾನಿವಾಗ ಒಂದು ದಪ್ಪ ತಳ ಇರುವಂಥ ಬಾಣಲೆ ಇಟ್ಕೊಂಡೆ, ಅದಕ್ಕೆ ನಾನು ಶೋಧಿಸ್ಕೋತಿದ್ದೀನಿ. ಏನಾದರೂ ಒಂದೊಂದು ಸರ್ತಿ ಕಸ ಇರುತ್ತೆ ಬೆಲ್ಲ, ಹಾಗಾಗಿ ಅದನ್ನು ಶೋಧಿಸ್ಕೊಂಬಿಟ್ರೆ ಒಳ್ಳೆಯದು. ನೋಡಿ ಈ ಥರ ಎಲ್ಲದನ್ನು ಏನೂ ಕಸ ಇಲ್ಲ, ಆದರೂ ನಮ್ಮ ಇದಕ್ಕೆ ಅದನ್ನು ಶೋಧಿಸ್ಕೋಬೇಕು. ನೋಡಿ ಇಲ್ಲಿ ಕುಕ್ಕರು ಕೂಲಾಗಿದೆ. ನೋಡೋಣ ಬನ್ನಿ ಹೇಗೆ ಬೆಂದಿದೆ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಅಂದರೆ ಮೆಷರ್ಮೆಂಟು 1 ಲೋಟ ತೊಗರಿಬೇಳೆಗೆ 3 ಲೋಟ ನೀರು ಈ ಹದದಲ್ಲಿ ಹಾಕಿದ್ರೆ ಚೆನ್ನಾಗಿ ಬೇಯುತ್ತೆ. ನೋಡಿ ಬೇಳೆ ಚೆನ್ನಾಗಿ ಬೆಂದಿದೆ. ಮತ್ತೆ ನಾವು ಆ ಬೇಳೆನ ತೆಗೆದು ಮತ್ತೆ ರುಬ್ಬಬೇಕು ಆ ಥರ ಏನೂ ಇಲ್ಲ. ಹಾಗಾಗಿ ಇವಾಗ ನಾನು ಶೋಧಿಸ್ಕೊಂಡಿದ್ನಲ್ಲ ಬೆಲ್ಲ ಇತ್ತಲ್ಲ, ಅದಕ್ಕೆ ಈ ಬೇಳೆ ಎಲ್ಲ ಹಾಕ್ಕೋತೀನಿ. ಬೇಳೆ ಹಾಕಿ ನೋಡಿ ಹಾಕ್ಕೊಳ್ತಿದ್ದೀನಿ. ನಿಮಗೆ ಈಸಿಯಾಗಿ ಇವಾಗಂತೂ ಒರಳುಕಲ್ಲು ಅಲ್ಲಿ ರುಬ್ಬಿ ಎಲ್ಲ ಮಾಡ್ತಿದ್ರು. ಇವಾಗ ಆ ಥರ ಅಷ್ಟೆಲ್ಲ ಏನು ಬೇಡ, ನಾವು ಹೀಗೆ ಮಾಡ್ಕೋಬಹುದು ಬೇಳೆ ಹೋಳಿಗೆನ. ಹಾಗಾಗಿ ನಾನು ಇದನ್ನು ಈ ಥರನೇ ಮಾಡೋದು ಚೆನ್ನಾಗಿ ಬರುತ್ತೆ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಹದವಾಗಿ ಚೆನ್ನಾಗಿ ಬರುತ್ತೆ. ನಾನು ಒಣ ಕೊಬ್ಬರಿನೇ ಇಟ್ಕೊಂಡಿದ್ದೀನಿ. ನೀವು ಬೇಕಾದರೆ ಹಸಿ ಕೊಬ್ಬರಿನೂ ಹಾಕ್ಕೊಳ್ಳಿ, ಕೆಲವರು ಹಾಕೋದೂ ಇಲ್ಲ, ಕೊಬ್ಬರಿನೇ ಹಾಕೋಲ್ಲ. ನಾನೊಂದು ಸ್ವಲ್ಪ ಕೊಬ್ಬರಿ ಹಾಕ್ತೀನಿ, ಅದೊಂಥರ ಚೆನ್ನಾಗಿರುತ್ತೆ. ಅದು ಏನು 4 ಸ್ಪೂನ್ ಅಷ್ಟೇ, ಜಾಸ್ತಿ ಏನಿಲ್ಲ. ನೋಡಿ ಇವಾಗ ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತಿದ್ದೀನಿ. 2 ಏಲಕ್ಕಿ, ಯಾವುದೂ ಜಾಸ್ತಿ ಇರಬಾರ್ದು. ನಾನು ಒಂದು ಚಿಕ್ಕ ಕಪ್ಪಲ್ಲಿ ತೊಗೊಂಡಿರೋದ್ರಿಂದ ಇಲ್ಲಿ 4 ಟೀ ಸ್ಪೂನು ಕೊಬ್ಬರಿ, ಅದು ಒಣ ಕೊಬ್ಬರಿ. ಅದನ್ನು ಒಂದು ಸ್ವಲ್ಪ ಕುಟ್ಟಿ ಹಾಕಿದೆ, ಒಂದು ಸ್ವಲ್ಪ ಇದರಲ್ಲಿ ಕುಟಾಣಿನಲ್ಲಿ ಕುಟ್ಟಿ ಹಾಕಿದೆ. 4 ಟೀ ಸ್ಪೂನ್ ಅಷ್ಟೇ. ಅದನ್ನು ನೋಡಿ ಚೆನ್ನಾಗಿ ಮಾಡ್ತು. ಬಾಣಲೆ ಬಿಟ್ಕೋತಾ ಬಂತು, ಸ್ಟವ್ ಆಫ್ ಮಾಡಿದೆ. ಇದನ್ನು ಆರಿಬಿಟ್ರೆ ನಿಮಗೆ ಹದವಾಗಿ ಹೂರಣ ಆಗಿರುತ್ತೆ. ಕೈಯಲ್ಲಿ ಮುಟ್ಟಿದ್ರೆ ನೋಡಿ ನಾನು ಇದನ್ನು ಮುಚ್ಚಿಟ್ಬಿಡ್ತೀನಿ. ಇವಾಗ ಅದನ್ನು ಆರಕ್ಕೆ ಬಿಟ್ಟಿದೆ, ಆರಿದೆ. ನೋಡಿ ಆರಿದ್ಮೇಲೆ ನೋಡಿ ಎಷ್ಟು ಚೆನ್ನಾಗಾಗುತ್ತೆ. ತೋರಿಸ್ತೀನಿ ನೋಡಿ, ಈ ಹದದಲ್ಲಿ ಆಗುತ್ತೆ. ನಿಮಗೆ ಈ ಹೂರಣ ಚೆನ್ನಾಗಿತ್ತು, ಕಣಕ ಚೆನ್ನಾಗಿತ್ತಂದರೆ ನಿಮಗೆ ಆರಾಮ್ಸೆ ನೀವು ಹೋಳಿಗೆ ಮಾಡಬಹುದು. ನಮಗೆ ತೊಂದರೆನೇ ಆಗೋದಿಲ್ಲ. ಲಟ್ಸೆ ಮಾಡ್ತೀನಿ ನಾನು. ಸಾಮಾನ್ಯವಾಗಿ ಹಿಂದೆ ಎಲ್ಲ ಲಟ್ಸೆ ಮಾಡ್ತಿದ್ದಿದ್ದು, ಇಲ್ಲ ಬಾಳೆ ಎಲೆ ಇದ್ದರೆ ಬಾಳೆ ಎಲೆನಲ್ಲಿ ತಟ್ಟಿ ಮಾಡ್ತಿತ್ತು. ಇವಾಗ ನಾನು ಲಟ್ಸೆ ಮಾಡ್ತೀನಿ. ನೋಡಿ ಇಷ್ಟು ಎಲ್ಲ ಹೂರಣ ಆಯ್ತು. ಹೂರಣ ಎಷ್ಟು ಚೆನ್ನಾಗಿದೆ, ಎಲ್ಲ ಚೆನ್ನಾಗಿ ಬೇಳೆ ಬೆಂದಿರೋದ್ರಿಂದ ನಿಮಗೆ 1 ಲೋಟಕ್ಕೆ 2 ಲೋಟ ಬೆಲ್ಲ ಹಾಕಿದ್ರಂತೂ ಹದವಾಗಿ ಕರೆಕ್ಟಾಗಿರುತ್ತೆ. ಇದು ಸಿಹಿ ತುಂಬ ಜಾಸ್ತಿನೂ ಅಲ್ಲ, ಕಡಿಮೆನೂ ಅಲ್ಲ.
ನೋಡಿ ಈ ಕಣಕನ ನಾನು ಕಲಸಿ ಎಷ್ಟು ಅಂದರೆ 2 ಲೋಟ ಸಣ್ಣ ರವೆ ಅಂದರೆ ಚಿರೋಟಿ ರವೆ, 1 ಲೋಟ ಗೋಧಿ ಹಿಟ್ಟು, ಒಂದು ಸ್ವಲ್ಪ ಅರಿಶಿನ, ಎಣ್ಣೆನ ಒಂದು 2 ಟೀ ಸ್ಪೂನ್ ಚೆನ್ನಾಗಿ ಕಾಯಿಸ್ಬಿಟ್ಟು ಹಾಕಿ ಒಂದು ಚಿಟಿಕೆ ಉಪ್ಪು ಹಾಕಿ ಕಲಸಿಟ್ಟಿದ್ದೀನಿ. ಒಂದು ಅರ್ಧದಿಂದ 1 ಗಂಟೆ ನೆಂದಿದೆ ಇದು. ಇವಾಗ ಇದು ಒಂದು ಗಂಟೆ ನೆಂದಿದೆ. ನಿಮಗೆ ಅರ್ಧ ಗಂಟೆ ನೆಂದರೂ ಚೆನ್ನಾಗಿ ಬರುತ್ತೆ. ಇಲ್ಲ ನಮಗೆ ಇದು ಅಂದರೆ ನೀವು 1.5 ಲೋಟ ಸಣ್ಣ ರವೆ ಹಾಕಿ 1.5 ಲೋಟ ಗೋಧಿ ಹಿಟ್ಟು ಹಾಕಿ ಆವಾಗಲೂ ಚೆನ್ನಾಗಿ ಬರುತ್ತೆ. ಹಾಗೂ ಮಾಡಬಹುದು. ನಾನು ಮೈದಾ ಸಾಮಾನ್ಯವಾಗಿ ಉಪಯೋಗಿಸಲ್ಲ ಈ ಹೋಳಿಗೆ. ಇದಕ್ಕೆ ಚೆನ್ನಾಗಿರುತ್ತೆ ನಿಮಗೆ. ನಮ್ಮ ಮನೆಯಲ್ಲಿ ನಾವು ಹೋಳಿಗೆ ಮಾಡಬೇಕಾದ್ರೆ ನಾವು ಹೀಗೆ ಮಾಡೋದು, ಇದೇ ಮೆಷರ್ಮೆಂಟಲ್ಲೇ ಮಾಡೋದು, ಮತ್ತು ರುಚಿಯಾಗಿರುತ್ತೆ. ಗೋಧಿ ಸಣ್ಣ ರವೆ ಹಾಕಿರೋದ್ರಿಂದ ಇದಾಗಿರುತ್ತೆ, ಚೆನ್ನಾಗಿರುತ್ತೆ. ಇಲ್ಲ ನಿಮಗೆ ಇನ್ನೂ ಸಾಫ್ಟ್ ಬೇಕಂದರೆ ನೀವು 2 ಲೋಟ ಗೋಧಿ ಹಿಟ್ಟು 1 ಲೋಟ ಸಣ್ಣ ರವೆ ಹಂಗು ಹಾಕಿ ಕಲಿಸಿದ್ರು ನಿಮ್ಗೆ ಅದು ಒಂಥರ ಚೆನ್ನಾಗಿರುತ್ತೆ. ನಮ್ಮ ಮನೆಯಲ್ಲಿ ನಾನು ಮಾಡೋದು ಈ ಥರ ಒಂದು ಇದರಲ್ಲೇ ಕಲಸಿಡ್ತೀನಿ. ನೋಡಿ ಹದವಾಗಿ ಚೆನ್ನಾಗಿ ಬಂದಿದೆ, ಈಸಿಯಾಗಿ ಮಾಡಬಹುದು ಲಟ್ಸಿ. ಹಾಗಾಗಿ ಈ ಥರ ಅದನ್ನೆಲ್ಲ ನಾವು ಉಂಡೆ ಮಾಡಿ ಇಟ್ಕೊಂಡ್ಬಿಟ್ರೆ ಹೋಳಿಗೆ ಮಾಡೋಕ್ಕೆ ಈಸಿ ಆಗುತ್ತೆ. ನೋಡಿ ಒಂದು ಉಂಡೆ ತೊಗೊಂಡೆ, ಕಣಕ ತೊಗೊಂಡು ಅದನ್ನು ಕೊನೆಯಲ್ಲಿ ಪ್ರೆಸ್ ಮಾಡ್ಕೋಬೇಕು. ಮಧ್ಯದಲ್ಲಿ ದಪ್ಪ ಇದ್ದರೆ ಚೆನ್ನಾಗಿರುತ್ತೆ. ನೀವು ಹೂರಣ ತೊಗೊಂಡೆ ಮಧ್ಯದಲ್ಲಿ ಇಟ್ಟೆ. ನಿಮಗೆ ಕಣಕ ಎಷ್ಟು ತೊಗೋತೀವೋ ಹೂರಣನೂ ಇನ್ನೊಂದು ಚೂರು ಜಾಸ್ತಿ ತೊಗೋಬೇಕು. ಒಂದು ಇದ್ರಲ್ಲಿ ತೊಗೊಂಡ್ರೆ ಸರಿಗೆ ಎಲ್ಲ ಕಡೆಗೂ ಹೂರಣ ಬರುತ್ತೆ ಲಟ್ಟಿಸಿದಾಗ. ನೋಡಿ ಎಲ್ಲ ಸೇರಿದೆ. ಇವಾಗ ಲಟ್ಟಿಸ್ತೀನಿ, ಆರಾಮಾಗಿ ಲಟ್ಟಿಸ್ಬಹುದು ಈ ಒಂದು ಇದರಲ್ಲಿ. ಈ ಹಬ್ಬಗಳಿಗೆ ನಿಮಗೆ ಈ ಥರ ಹೂರಣ ಕಣಕ ರೆಡಿ ಮಾಡಿಬಿಟ್ರೆ ಬೇಗ ಮಾಡಿಬಿಡ್ಬೋದು ಹೋಳಿಗೆನ. ಹಬ್ಬದ ಅಡುಗೆ ಎಲ್ಲ ಮಾಡಿ ಈ ಥರ ಹೋಳಿಗೆ ಮಾಡಿದಾಗ ಹೂರಣೆ ಕಣಕ ಎರಡೂ ಚೆನ್ನಾಗಿ ಆಗಿಬಿಟ್ರೆ ಇದ್ಬಿಟ್ರಂತೂ ಹೋಳಿಗೆ ಮಾಡೋದು ಈಸಿಯಾಗಿ ಆಗಿಬಿಡುತ್ತೆ. ಸಾಮಾನ್ಯವಾಗಿ ಯುಗಾದಿಗೆ ನಾವು ಹೋಳಿಗೆ ಅಂದರೆ ಬೇಳೆ ಹೋಳಿಗೆನೇ ಮಾಡೋದು, ಬೇರೆ ಯಾವ ಹೋಳಿಗೆನೂ ಮಾಡಲ್ಲ. ಬೇಳೆ ಹೋಳಿಗೆನೇ ಮಾಡೋದ್ರಿಂದ ನಾವು ಈ ಥರ ಒಂದು ಈಸಿಯಾಗಿ ಮಾಡ್ಕೊಂಬಿಟ್ಟಾಗ ಚೆನ್ನಾಗಿರುತ್ತೆ. ನೋಡಿ ನಾನು ಯುಗಾದಿಗೆ ಮುಂಚೆನೇ ನಾನು ನಿಮಗೆ ನಮ್ಮನೇನ ನಾವು ಹೇಗೆ ಮಾಡ್ತೀವಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ತೆಳ್ಳಗೂ ಮಾಡ್ಕೋಬಹುದು. ನೋಡಿ ಆಯಿತು, ಇವಾಗ ಲಟ್ಟಿಸ್ಕೊಂಡಿದ್ದಾಯಿತು. ಇವಾಗ ಅದನ್ನು ಬೇಯಿಸೋಣ. ಇನ್ನೊಂದನ್ನು ಲಟ್ಟಿಸ್ಕೊಂಡ್ಬಿಡ್ತೀನಿ, ತೋರಿಸ್ತೀನಿ ನೋಡಿ. ಲಟ್ಟಿಸ್ಬಿಟ್ಟು ಚೆನ್ನಾಗಿರುತ್ತೆ. ನೀವು ಇದಕ್ಕೆ ಒಂದು ಸ್ವಲ್ಪ ಪಚ್ಕರ್ಪೂರ ಹಾಕ್ತಾರೆ, ಅದು ಹಾಕಬೇಕಾದ್ರೆ ಒಂದು ಚೂರು ಹಾಕಬೇಕು, ಜಾಸ್ತಿ ಹೋಗಬಾರ್ದು. ಒಂದು ಸ್ವಲ್ಪ ಹಾಕ್ತಾರೆ, ನಾನೇನು ಹಾಕಿಲ್ಲ. ಹಾಕಿದ್ರೂ ಅದೊಂಥರ ಚೆನ್ನಾಗಿರುತ್ತೆ. ಬೇಳೆ ಹೋಳಿಗೆಗೆ ನಮ್ಮ ಮನೆಯಲ್ಲಿ ನಾವು ಈ ಥರನೇ ಮಾಡೋದು. ನೀವು ಬೇಕಾದರೆ ಇವಾಗೇನೋ ಹೋಳಿಗೆ ಶೀಟ್ ಅಂತ ಸಿಗುತ್ತೆ, ಅದನ್ನು ತೊಗೊಂಡು ನೀವು ಅದರಲ್ಲಿ ಎಣ್ಣೆ ಸವರಿ ಆ ಥರನೂ ಮಾಡ್ಕೊಳ್ಳಿ. ನಮ್ಮ ಮನೆಯಲ್ಲಿ ಸಾಮಾನ್ಯವಾಗಿ ಲಟ್ಸೇ ಮಾಡೋದು. ನೋಡಿ ಈಸಿಯಾಗಿ ಬರುತ್ತೆ, ಏನೂ ತೊಂದರೆ ಇಲ್ಲ. ಬಾಳೆ ಎಲೆ ಇತ್ತಂದ್ರೆ ಅದನ್ನು ತಟ್ಟಿನೂ ಮಾಡಬಹುದು. ಆ ತಟ್ಟಿ ಮಾಡುವಾಗ ಕಣಕ ಸ್ವಲ್ಪ ಮೆತ್ತಗೆ ಕಲಿಸ್ಕೋಬೇಕಾಗುತ್ತೆ. ನೋಡಿ ಇವಾಗ ಆಯಿತು, ಲಟ್ಟಿಸ್ಕೊಂಡಿದ್ದಾಯಿತು. ಇವಾಗ ಒಂದು ತವ ಇಟ್ಟಿದ್ದೀನಿ, ಅದು ಒಂದು ಸ್ವಲ್ಪ ಕಾಯಿಲಿ. ಅದಕ್ಕೊಂದು ಸ್ವಲ್ಪ ಒಂದು 1/4 ಸ್ಪೂನ್ ಎಣ್ಣೆ ಹಾಕಿ, ಅಂದರೆ ಇದನ್ನು ತುಂಬ ಜೋರು ಉರಿ ಮಾಡಬಾರ್ದು, ಮೀಡಿಯಮ್ ಉರಿನಲ್ಲೇ ನಾವು ಹೋಳಿಗೆನ ಬೇಯಿಸ್ಕೋಬೇಕಾಗುತ್ತೆ. ನೋಡಿ ಹಾಕ್ತೆ ಲಟ್ಟಿಸಿರೋದು ನೋಡಿ ಎಷ್ಟು ಚೆನ್ನಾಗಿ ಉಬ್ಬುತ್ತಿದೆ. ನೋಡಿ ಹೋಳಿಗೆ ಉಬ್ಬಿತು ಅಂದರೆ ನಿಮಗೆ ಹೋಳಿಗೆ ಚೆನ್ನಾಗಿದೆ ಅಂತ ಅರ್ಥ. ಅಂದರೆ ಎಲ್ಲ ಎರಡು ಹೂರಣ ಮತ್ತು ಕಣಕ ಎರಡೂ ಸರಿ ಇದೆ ಅಂದಾಗ ಲಟ್ಟಿಸಿ ಈ ಥರ ಹೋಳಿಗೆ ಉಬ್ಬುತ್ತೆ, ಚೆನ್ನಾಗಿ ಬರುತ್ತೆ. ನೋಡಿ ಅಂದರೆ ಹದವಾಗಿ ಬೇಯಿಸ್ಕೋಬೇಕು. ಹದವಾಗಿ ಬೇಯಿಸ್ಕೊಂಡ್ರೆ ಬೇಳೆ ಹೋಳಿಗೆ ರೆಡಿ ಆಗುತ್ತೆ. ಈಸಿಯಾಗಿ ಮಾಡ್ಕೊಳ್ಳೋ ಅಂಥ ಬೇಳೆ ಹೋಳಿಗೆ ಆಯಿತು. ಅದನ್ನು ತೆಗಿತೀನಿ, ಇನ್ನೊಂದು ಹಾಕ್ತೀನಿ. ಇನ್ನೊಂದು ಸ್ವಲ್ಪ ಇದು ನೋಡಿ, ನಾನು ತೆಂಗಿನ ನಾರು ಇಟ್ಕೊಂಡಿದ್ನಲ್ಲ ಅದರಲ್ಲೇ ಅದನ್ನು ತೆಗಿತೀನಿ. ನಾನು ಯಾವ ಬೇರೆ ಇದೆಲ್ಲ ಇದು ಮಾಡಲ್ಲ. ಅದರಲ್ಲಿ ನಾವು ಲಟ್ಸಿರೋದ್ರಿಂದ ಆ ಅಕ್ಕಿ ಹಿಟ್ಟು ನಾನು ಒತ್ತಿಟ್ಟಿಗೆ ಇಟ್ಕೊಂಡಿದ್ದೆ, ಅದು ಇರುತ್ತೆ ಅದು ತವದ ಮೇಲೆ, ಅದನ್ನು ತೆಕ್ಕೋಬೇಕು ಪ್ರತಿ ಸರ್ತಿ ಹಾಕಿದಾಗಲೂ. ಇದು ಈ ಥರ ಮಾಡಿಕೊಂಡಾಗ ನಿಮಗೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಅದಕ್ಕೆ ಹಾಲು ಹಾಕ್ಕೊಂಡು ತಿನ್ನಬಹುದು, ತುಪ್ಪ ಹಾಕ್ಕೊಂಡು ತಿನ್ನಬಹುದು. ಈ ಹೋಳಿಗೆ ನಾನು ತುಂಬ ಥರ ತಿಂತಾರೆ ಹೋಳಿಗೆ ಇಷ್ಟಪಡೋರು. ಮತ್ತು ಈ ಹೋಳಿಗೆ ಸಾರು ಅಂತ ಮಾಡ್ತಾರೆ, ಅದ್ರ ಜೊತೆನಲ್ಲೂ ತಿಂತಾರೆ ತುಂಬ ಜನ, ಹಾಗೂ ಮಾಡ್ತಾರೆ. ನೋಡಿರಿ ಆಯಿತು, ಹೋಳಿಗೆ ಎಲ್ಲ ರೆಡಿ ಆಯಿತು. ಎಲ್ಲ 1 ಲೋಟ ತೊಗರಿ ಬೇಳೆಗೆ ಇಷ್ಟು ಹೋಳಿಗೆ ಆಗಿದೆ. ನಿಮ್ಮನೆಯಲ್ಲೂ ಬೇಳೆ ಹೋಳಿಗೆ ಮಾಡಿಕೊಂಡು ತಿಂದು ನನಗೆ ತಿಳಿಸಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.